ಕೊಲೊಸ್ಸೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದನು. ದೇವರಿಗೆ ನಾವು ಮೊದಲು ಎಲ್ಲಿದ್ದೆವು ಅಲ್ಲಿರುವುದು ಬೇಡ. ಅಂಧಕಾರದ ದೊರೆತನದಲ್ಲಿ ನಾವು ಇದ್ದೆವು, ಆತನಿಗೆ ನಾವು ಅಲ್ಲಿರುವುದು ಬೇಡವೇ ಬೇಡ. ಎಲ್ಲಿರ್ಬೇಕಿತ್ತು? ಎಲ್ಲಿ ಸೇರಿಸಿದಾನೆ? ತನ್ನ ಮಗನ ರಾಜ್ಯದೊಳಗೆ, ತನ್ನ ಕುಮಾರನ ರಾಜ್ಯದೊಳಗೆ ಬಿಡುಗಡೆ ಮಾಡಿ, ಅಲ್ಲಿ ಬಿಡುಗಡೆ ಆಗಿದೆ ನಮಗೆ. ತನ್ನ ಕುಮಾರನ ರಾಜ್ಯದೊಳಗೆ ಸೇರಿಸಲಿಕ್ಕೆ ಬೇಕಿತ್ತು. ಯಾಕೆ? ಆ ಕುಮಾರನ ರಾಜ್ಯದಲ್ಲಿ, ಕುಮಾರನ ರಾಜ್ಯ ಅಂದ್ರೆ ತಂದೆಯಾದ ದೇವರ ರಾಜ್ಯನೇ. ಅಲ್ಲಿ ಕತ್ತಲಿ ಇಲ್ಲ, ಅಲ್ಲಿ ಬೆಳಕೆ, ಅಲ್ಲಿ ಚಿಂತೆ ಇಲ್ಲ, ನಿಶ್ಚಿಂತೆ. ಓ ನನ್ನ ಪ್ರಿಯ ದೇವ ಜನರೇ, ದೇವರಿಗೆ ನಾವು ಆತನ ಮಗನ ರಾಜ್ಯದಲ್ಲಿ ನೆಲೆಗೊಳಿಸಲಿಕ್ಕೆ ಇತ್ತು. ನಮ್ಮನ್ನು ನೆಲೆಗೊಳಿಸಿದ್ದಾನೆ. ಇವತ್ತು ನಾವು ಎಲ್ಲಿದ್ದೇವೆ ಅಂದ್ರೆ, ನಾವು ಈ ಭೂಲೋಕದಲ್ಲಿ ನಮ್ಮ ಮನೆಯಲ್ಲಿದ್ರು, ನಾವು ಭೂಲೋಕದಲ್ಲಿ ನಮ್ಮ ಸಭೆಯಲ್ಲಿದ್ರು, ಎಲ್ಲರೂ ಯೂನಿವರ್ಸಲ್ ಆಗಿ ಆತನ ಮಗನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಾವು ಇದ್ದೇವೆ. ಅದಕ್ಕಿಂತ ದೊಡ್ಡ ಸೌಭಾಗ್ಯ, ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಬೇರೆ ಯಾವುದುಂಟು? ಏನು ಅದರ ಮುಂದೆ ಹಣ ಲೆಕ್ಕಕ್ಕಿಲ್ಲ. ಅಫ್ಕೋರ್ಸ್ ದೇವರ ರಾಜ್ಯದಲ್ಲಿ ಹಣ ಇದೆ, ದೇವರ ರಾಜ್ಯದಲ್ಲಿ ಅತಿಶಯವಾದ ಬೆಳಕಿದೆ, ದೇವರ ರಾಜ್ಯದಲ್ಲಿ ಕತ್ತಲೆ ಇಲ್ಲ, ರೋಗ ಇಲ್ಲ, ಬಡತನ ಇಲ್ಲ, ವ್ಯಾಧಿ ಇಲ್ಲ. ದೇವರ ರಾಜ್ಯದಲ್ಲಿ ಕ್ರಿಸ್ತನು ಎಂಥವನಾಗಿದ್ದನೋ ಅಂಥವರಾಗಿಯೇ ನಾವು ಆತನ ರಾಜ್ಯದಲ್ಲಿ ಇರುವಂತ. ಹಾಗೇನೇ ಬೇಕಿತ್ತು ದೇವರಿಗೆ. ಅದಕ್ಕೆ ಆತನ ಮಗನ ಸ್ವರೂಪದಲ್ಲಿ ನಮ್ಮನ್ನು ಆತನ ಸೃಷ್ಟಿಸಿದ. ಮಗನ ಆತ್ಮ, ಕರ್ತನಾದ ಯೇಸುವಿನ ಆತ್ಮವನ್ನೇ ನಮಗೆ ಕೊಟ್ಟಿದ್ದ.